ಅದೇ ಹಲವಾರು ನಾಯಕ ನಟರು ಪೋಷಕ ಪಾತ್ರಗಳಲ್ಲಿ ಒಂದು ಬಹಳ ಪ್ರಮುಖವಾದಂತಹ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ನಮ್ಮ ಕುಮಾರ್ ಬಂಗಾರಪ್ಪ ಅವರಾಗಿರಬಹುದು ಚಿತ್ರದಲ್ಲಿ, ಹಾಗೆ ಸೃಜನ್, ಲೋಕೇಶ್, ಆದಿತ್ಯ ಆಗಿರಬಹುದು, ಯಶಸ್ ಆಗಿರಬಹುದು, ಶಿವಧ್ವಜ್, ಸತ್ಯ, ಭರತ್, ಮನೋಜ್, ಹರೀಶ್ ರಾಯ್ ಹಾಗೂ ನಮ್ಮ ಚಿತ್ರದ ನಿರ್ಮಾಪಕರಾದಂತಹ ಸಿದ್ಧಾಂತ್ ಅವರು ಕೂಡ ತೆರೆ ಮೇಲೆ ಕಾಣಿಸಿಕೊಂಡಿದ್ದಾರೆ ಒಂದು ಅತ್ಯಂತ ಪ್ರಮುಖವಾದ ಪಾತ್ರದಲ್ಲಿ. ಇಷ್ಟೇ ಅಲ್ಲ, ಬಾಲಿವುಡ್ ನ ನಾಯಕ ನಟರು ಹಾಗೂ ಖಳನಟರು ಅಂತ ಹೇಳಬಹುದು. ಶಾವರ್ ಅಲಿ, ಅಮಿತ್ ತಿವಾರಿ, ಶಂಕು ರಾಣಾ ಕೂಡ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನ ಫಿಮೇಲ್ ಲೀಡ್ಗಳಲ್ಲಿ ಚಾರುಲತಾ, ಅಶಿತಾ ಚಂದ್ರಪ್ಪ, ತ್ರಿವೇಣಿ ಇವರು ಕೂಡ ಪ್ರಮುಖವಾದಂತಹ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಹಿರಿಯರಾದಂತಹ ರಮೇಶ್ ಭಟ್ ಅವರು, ಅಶೋಕ್ ಅವರು, ಸಾಧು ಕೋಕಿಲ, ಶರತ್ ಕವಿತಾಶ್ವ, ಹಾಗೆ ಎಡಕಲ್ಲು ಗುಡ್ಡದ ಮೇಲೆ ಖ್ಯಾತಿಯ ಚಂದ್ರಶೇಖರ್ ಅವರು ಕೂಡ ಕಾಣಿಸಿಕೊಂಡಿದ್ದಾರೆ ಚಿತ್ರದಲ್ಲಿ. ಈಗ ಚಿತ್ರದ ಟೀಸರ್ನ ನೋಡಿದ್ರಿ, ಹಾಡುಗಳನ್ನ ಕೇಳಿದ್ರಿ, ಹಾಡುಗಳು ಹೇಗನ್ನಿಸ್ತು, ಏನು ಈ ಚಿತ್ರಕ್ಕೆ ಹಾಡುಗಳನ್ನ ಸ್ವರ ಸಂಯೋಜನೆ ಮಾಡಬೇಕಾದ್ರೆ ಅವರ ಚಾಲೆಂಜಸ್ ಹೇಗಿತ್ತು. ಮೊಟ್ಟ ಮೊದಲನೇ ಬಾರಿಗೆ ದರ್ಶನ್ ಅವರ ಚಿತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅರ್ಜುನ್ ಜನ್ಯ ಅವರು. ಆ್ಯಕ್ಚುಲಿ ನಾನು ಡೈರೆಕ್ಟರ್ ಆದಾಗಿಂದ ತುಂಬ ಆಫರ್ಸ್ ಬಂದಿತ್ತು ನನಗೆ. ಆಲ್ಮೋಸ್ಟ್ ಒಂದು 7-8 ಆಫರ್ ಬಂದಿತ್ತು ಆ್ಯಕ್ಟ್ ಮಾಡೋಕ್ಕೆ. ಹೀರೋ ಆಗು ಬಂದಿತ್ತು. ಸೊ ಬಟ್ ಹೀರೋ ಆಗಿ ಮಾಡೋಕ್ಕೆ ನಮಗೆ ಗೊತ್ತು ನಮ್ಮ ಲಿಮಿಟೇಷನ್ಸ್ ಏನು ಅಂತ. ಸೊ ಮಾಡ್ತಾ ಇರಲಿಲ್ಲ. ಬಟ್ ಬೇರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಬಂದಿತ್ತು, ನೆಗೆಟಿವ್ ಬಂದಿತ್ತು. ಬಟ್ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ. ಫಸ್ಟು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೂ ಭಯ ಆಗೋದು. ಈಗ ಒಂದು ಚೂರು ರೂಢಿ ಆಗಿದೆ. ಅದೇ ರೀತಿಲಿ ಕ್ಯಾಮ್ರಾ ಹಿಂದೆ ಆ್ಯಕ್ಟ್ ಮಾಡಿಸಿ ಒಂಚೂರು ಆ್ಯಕ್ಟ್ ಮಾಡ್ಬೇಕಾದ್ರೂ ತುಂಬ ಭಯ ಆಯಿತು. ಬಟ್ ಚಿಂತನ್ನು ಅವನು ಅಂದ್ಕೊಂಡಿದ್ದ ಕ್ಯಾರೆಕ್ಟ್ರು ನಾ ಪೋರ್ಟ್ರೇ ಮಾಡ್ತೀನಿ ಅನ್ನೋದು ತುಂಬ ಭಯ ಆಯಿತು ನನಗೆ. ಹೈದ್ರಾಬಾದಲ್ಲಿ ನಂದು ಫಸ್ಟ್ ಡೇ ಶೂಟಿಂಗ್ ಇದ್ದಿದ್ದು. ಸೊ ಅವಾಗ ಚಿಂತನ್ಗೆ ಹೇಳ್ತಿದ್ದೆ, ನೋಡಿ ಮಗ ಇನ್ನೂ ಟೈಮ್ ಇದೆ, ಯೋಚನೆ ಮಾಡು ಅಂತ. ಇಲ್ಲ ಮಾಡು ನೀನು, ನಂಗೆ ಗೊತ್ತು ಅಂದ್ಬಿಟ್ಟು ಅವತ್ತು ಸೀನೆಲ್ಲ ಶೂಟ್ ಮಾಡಿದ್ವಿ. ನಾನು ಮತ್ತು ಚಿಂತನ್ ಸೇಮ್ ರೂಮ್ ಶೇರ್ ಮಾಡ್ತಾಯಿದ್ವಿ. ಸೊ ಅವಾಗ ನೈಟು ಹೇಳಿದೆ, ಒಂದೇ ದಿನ ಶೂಟಿಂಗ್ ಆಗಿರೋದು, ಇನ್ನೂ ಕಾಲ ಮಿಂಚಿಲ್ಲ, ಏನೂ ಲಾಸ್ ಆಗೋಲ್ಲ, ಚೇಂಜ್ ಮಾಡಿದ್ರೆ ಮಾಡ್ಬಿಡು ಅಂತ. ಬಟ್ ಅವನಿಲ್ಲ, ನನಗೆ ಗೊತ್ತು, ನಾನು ಈ ಸಿನಿಮಲ್ಲಿ ಪ್ಲೇ ಮಾಡಿದ್ದು ಮಹಾರಾಜ ಅಂತ ಒಂದು ಕ್ಯಾರೆಕ್ಟ್ರು. ಸೊ ಆ ಕ್ಯಾರೆಕ್ಟ್ರು ನಾನು ಏನು ಅಂದ್ಕೊಂಡಿದ್ದೀನಿ ಅದು ನಿನ್ನಲ್ಲಿ ಕಾಣ್ತಾ ಇದೆ. ಸೊ ನೀನೇನು ಯೋಚನೆ ಮಾಡಬೇಡ. ಮತ್ತು ನಾನು ಯಾವತ್ತಿದ್ರೂ ಸರಸ್ವತಿಗೆ ಮೋಸ ಮಾಡಲ್ಲ. ಸೊ ನಿನ್ಗೆ ಓಕೆ ಮಾಡಿದ್ದೀನಿ ಅಂದರೆ ಅದು ನನಗೆ ಓಕೆ ಆಗಿದ್ದಕ್ಕೆ ಮಾಡಿರ್ತೀನಿ. ಸೊ ಯೋಚನೆ ಮಾಡಬೇಡ, ನಿನ್ನೆಲ್ಲೂ ಒಬ್ಬ ಕಲಾವಿದ ಇದ್ದಾನೆ. ಸೊ ಅದು ನನ್ನ ಹೊರಗೆ ತೆಗೆಯೋದು ನನಗೆ ಗೊತ್ತು ಅಂದ್ಬಿಟ್ಟು ಮಾಡಿಸ್ತೀನಿ. ಇಲ್ಲ, ಯೂಶ್ವಲಾಗೆ ನನಗೆ ತುಂಬ ಜನ ಹೇಳೋರು, ನೀನು ತುಂಬ ಜಾಸ್ತಿ ನಿಮ್ಮ ತಂದೆಗೆ ಲುಕ್ಕ ಲೈಕ್ ನೀನು. ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಯಾವಾಗಲೂ ಹೇಳೋರು, ನೀನು ನಡೆಯೋ ಸ್ಟೈಲು, ನೀನು ಮಾತಾಡೋ ಸ್ಟೈಲೆಲ್ಲ ಪಪ್ಪನ ಥರನೇ ಇದೆ ಅಂತ. ಬಟ್ ನನಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನಾನು ಯಾವತ್ತೂ ಕನ್ನಡಿ ಮುಂದೆ ಬರೀ ಬ್ರಷ್ ಮಾಡೋಕ್ಕೆ ತಲೆ ಬಾಚ್ಕೊಳಕ್ಕೆ ಮಾತ್ರ ಕನ್ನಡಿ ನೋಡ್ತಾ ಇದ್ದಿದ್ದು. ಅಲ್ಲಿ ಆ್ಯಕ್ಟ್ ಮಾಡೋ ರೂಢಿ ಇರಲಿಲ್ಲ. ಬಟ್ ಈ ಸಿನಿಮಾ ಎಲ್ಲ ಶೂಟಿಂಗ್ ಎಲ್ಲ ಆದಮೇಲೆ ರಶ್ ನೋಡಿದಾಗ ನನಗೆ ಅನಿಸ್ತಿತ್ತು, ಎಲ್ಲಿ ನಮ್ಮ ಅಪ್ಪನ ಕಾಪಿ ಮಾಡಿಬಿಟ್ಟಿದ್ದೆ ನಾನು ಅಂತ. ಬಟ್ ಸೀರಿಯಸ್ಲಿ ನಂದು ಆಲ್ಮೋಸ್ಟ್ ಬಾಡಿ ಲ್ಯಾಂಗ್ವೇಜು ನಮ್ಮ ಅಪ್ಪನಿಗೆ ಮ್ಯಾಚ್ ಆಗಿದೆ ಅಂತ ಅನಿಸ್ತಾಯಿತ್ತು ನನಗೆ. ಇದೇ ಹೇಳಿದಾಗೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಯಾವ್ಯಾವ ಕ್ಯಾರೆಕ್ಟರ್ಗಳು ಯಾವ್ಯಾವ ರೀತಿಯಲ್ಲಿ ಇಂಪಾರ್ಟೆನ್ಸ್ ಬರುತ್ತೆ ಅನ್ನೋದು ಒಂದೊಂದು ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ನರೇಷನ್ ಏನಿದೆ, ಈ ಒಂದು ಏನಂತಾರೆ ಸ್ಕ್ರೀನ್ ಪ್ಲೇ ಏನಿದೆ, ಅದು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಇಟ್ ಈಸ್ ಅ ವೆರಿ 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 ಯುನೀಕ್ ಸ್ಟೋರಿ ಅಂತ ಹೇಳ್ಬೋದು. ಆ್ಯಂಡ್ ಕಂಪ್ಲೀಟ್ ಮೇಕಿಂಗಿಂದ ಹಿಡಿದು ಟೇಕಿಂಗಿಂದ ಹಿಡಿದು ಆಮೇಲೆ ಪ್ರತಿಯೊಂದು ಎಕ್ಸಿಕ್ಯೂಷನ್ನು ಇಟ್ ಈಸ್ ವೆರಿ ಯುನೀಕ್ ಆ್ಯಂಡ್ ತುಂಬ ಹೊಸತನಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಆ್ಯಕ್ಚುಲಿ ಐಟಮ್ ಸಾಂಗಲ್ಲಿ ನಾನು ಒಂದು ಬಿಟ್ ಮಾಡಿದ್ದೀನಿ. ಅದನ್ನು ಮಾಡಬಾರ್ದು ಅಂತ ನಾನು ಜಗಳ ಆಡ್ತಿದ್ದೆ. ಬಟ್ ಚಿಂತನ್ ಬೇಕೇ ಬೇಕು ಅಂತ, ಯಾಕಂದರೆ ಆ ಬಾರ್ ಓನರ್ ಏನಿರ್ತಾನೆ ಅದು ನಾನಾಗಿರ್ತೀನಿ. ಸೊ ಅಲ್ಲಿ ಬಂದು ದರ್ಶನ್ ಅವರ ಕ್ಯಾರೆಕ್ಟರ್ ಬಂದು ಅಲ್ಲಿ ಸೆಟ್ಲ್ ಆಗೋದು, ಅಲ್ಲಿಂದ ಏನು ಸ್ಟೋರಿ ಹೋಗುತ್ತೆ, ಅಲ್ಲಿ ಮತ್ತೆ ಯಶಸ್ ಬಂದು ನಾವೆಲ್ಲ ಸ್ನೇಹಿತರಾಗಿರ್ತೀವಿ. ಸೊ ಈ ಒಂದು ಕಥಾಹಂದರದಲ್ಲೇ ನಡೀತಾ ಹೋಗುತ್ತೆ. ಆ್ಯಂಡ್ ಯಾವ್ಯಾವ ರೀತಿ ಅಲ್ಲಿ ನಡೆಯುವಂತಹ ಒಂದು ಸಮಾಜದಲ್ಲಿ ನಡೀತಾ ಇರುವಂತಹ ಒಂದು ಏನಂತಾರೆ ಪ್ರಾಬ್ಲಮ್ಸ್ಗಳನ್ನು ನಾವುಗಳು ಅದನ್ನು ವಹಿಸ್ಕೊಂಡು ವಿ ವಾಂಟ್ ಟು ರಿಫಾರ್ಮ್ ದ ಸೊಸೈಟಿ ಅನ್ನೋ ರೀತಿಲಿ ಕತೆ ಬೆಳೀತಾ ಹೋಗುತ್ತೆ. ಸೊ ದ್ಯಾಟ್ ಈಸ್ ಚಕ್ರವರ್ತಿ. ಮೊದಲನೇದಾಗಿ ನಾನು ಚಿಂತನ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಇಂಟೆನ್ಸ್ ಆದ ಕತೆ, ಅದರಲ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರನ ನನಗೆ ಕೊಟ್ಟಿದ್ದಾರೆ. ಇದು ಇಡೀ ಚಿತ್ರ ಬಂದು 85 ಮತ್ತು 90s ನಡೆಯುವಂಥ ಒಂದು ಚಿತ್ರ. ಸೊ ನನ್ನ ಪಾತ್ರದಲ್ಲೂ ಕೂಡ 3 ಒಂದು ವೇರಿಯೇಷನ್ಸ್ ಬರುತ್ತೆ. ಸೊ ಅವರ ಮೊದಲನೇ ಡಿರೆಕ್ಟೋರಿಯಲ್ ಆ್ಯಂಡ್ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್.
ಆಲ್ಸೋ ನಾನು ಮೊದಲನೇ ಚಿತ್ರದಲ್ಲಿ ಸಾರಥಿಲಿ ಅದು ನನ್ನ ಮತ್ತು ದರ್ಶನ್ ಸರ್ ಮಧ್ಯೆ ಇದ್ದ ಒಂದು ಕೆಮಿಸ್ಟ್ರಿ ತುಂಬ ಸಾಫ್ಟ್ ಆ್ಯಂಡ್ ಯಂಗ್ ಆಗಿತ್ತು. ಬಟ್ ಇದರಲ್ಲಿ ಐ ಥಿಂಕ್ ಇಟ್ಸ್ ಅನದರ್ ಲೆವೆಲ್, ಯಾಕೆಂದರೆ ಮೆಚ್ಯೂರ್ಡ್ ಆದ ಒಂದು ಪಾತ್ರ ಆಗಿರೋದ್ರಿಂದ ಆ ಒಂದು ರೊಮ್ಯಾಂಟಿಕ್ ಸೀಕ್ವೆನ್ಸ್ ಆಗಿರ್ಬೋದು, ಅಥವಾ ಒಂದು ಗಂಡ ಮತ್ತು ಹೆಂಡತಿಯ ಮಧ್ಯ ಇರುವ ಒಂದು ಸಂಬಂಧ ಏನಿದೆ ಅದು ತುಂಬ ಸೂಕ್ಷ್ಮವಾಗಿ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಸೊ ಇಲ್ಲಿ ತನಕ ನಾನು ಕನ್ನಡದಲ್ಲಿ ಇಂಥ ಒಂದು ಪಾತ್ರನ ಖಂಡಿತವಾಗ್ಲೂ ಮಾಡಿಲ್ಲ. ಸೊ ಅದು ಚಕ್ರವರ್ತಿ ಚಿತ್ರದಲ್ಲಿ ನನಗೆ ಆ ಒಂದು ಅವಕಾಶ ಸಿಕ್ಕಿದೆ. ಸೊ ನನಗೆ ತುಂಬ ಖುಷಿ. ರೆಟ್ರೋ ಸ್ಟೈಲಲ್ಲಿ ಸಾಂಗ್ಸು ಮತ್ತು ಕೆಲವೊಂದು ಸೀನ್ಸ್ ಇರೋದ್ರಿಂದ ಸೊ ನೀವು ಯಾರನ್ನಾರು ಫಾಲೋ ಮಾಡೋಂಥ ಸಿಚುವೇಶನ್ ಇದ್ದ ಸ್ವಾಗತ ಯಾರು? ಇಲ್ಲ, ಸಿನ್ಸ್ ರೆಟ್ರೋ ಸ್ಟೈಲ್ ಆಗಿರೋದ್ರಿಂದ ಖಂಡಿತವಾಗ್ಲೂ ರೆಫ್ರೆನ್ಸ್ ಅಂತ ಚಿಕ್ಕ ಪುಟ್ಟ ರೆಫ್ರೆನ್ಸ್ ನೋಡ್ತಾ ಇದ್ವಿ. ಬಟ್ ಯಾವುದರಿಂದನೂ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗೋದು ಬೇಡ ಅಂತ ಜಾಸ್ತಿ ರೆಫರೆನ್ಸ್ ಯೂಸ್ ಮಾಡ್ದಲೇ ಐ ಥಿಂಕ್ ನ್ಯಾಚುರಲ್ ಆಗಿ ಮಾಡಿದ್ವಿ. ಸೊ ವೆನ್ ಇಟ್ ಕಮ್ಸ್ ಟು ಈಗ ಒಂದು ಅಟೈರ್ ಆ್ಯಂಡ್ ಪ್ರೆಸೆನ್ಸ್, ನನ್ನ ಒಂದು ಪ್ರೆಸೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಗ್ಲ್ಯಾಮರ್ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಂದು ಕನ್ಸರ್ವೇಟಿವ್ ಫ್ಯಾಮಿಲಿಯ ಒಂದು ಹುಡುಗಿ ಆಗಿರೋದ್ರಿಂದ ಆಲ್ಮೋಸ್ಟ್ ಡಿಗ್ಲಾಮೇ ಹೋಗುತ್ತೆ. ಆ್ಯಂಡ್ ಟು ಬಿ ಪರ್ಫೆಕ್ಟ್ ಮೆಚ್ಯೂರ್ಡ್ ಪಾತ್ರ ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ 3 ಒಂದು ಶೇಡಲ್ಲಿ ಕಾಣಿಸ್ಕೊಂಡಿದ್ದೀನಿ. ಮೊದಲನೇ ಒಂದು ಶೇಡ್ ಬಂದು ಒಂದು ಮುಗ್ಧಾದ ಚಿಕ್ಕ ಹುಡುಗಿ ಹೇಗೆ ಪ್ರೀತಿಲಿ ಬೀಳ್ತಾಳೆ. ಇನ್ನೊಂದು ಶೇಡ್ ಬಂದು ಮದುವೆ ಆದ ನಂತರ ಅವಳ ಒಂದು ಹೆಂಡತಿಯಾಗಿ, ಒಂದು ತಾಯಿಯಾಗಿ ಅವಳ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಸೊ ಅದು ಇನ್ನೊಂದು ಶೇಡ್ ಹೋಗುತ್ತೆ. ಮತ್ತು ಇದರ ನಂತರ ಒಂದು ಶೇಡ್ ಬರುತ್ತೆ, ಅದು ಕೂಡ ಒಂದು ಗಂಭೀರವಾದ ಪಾತ್ರ ಅಂತ ಹೇಳ್ಬೋದು. ಸೊ ಅರ್ಜುನ್ ಜನ್ಯ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಚಕ್ರವರ್ತಿ ಸಿನಿಮಾಗೆ ಒಂದು ಅದ್ಭುತವಾದ ಆಡಿಯೋನ ಕೊಟ್ಟಿದ್ದಾರೆ. ಎನರ್ಜೆಟಿಕ್ ಆಗಿದೆ, ರೊಮ್ಯಾಂಟಿಕ್ ಆಗಿದೆ. ಆ್ಯಂಡ್ ಆಲ್ಸೋ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಮುದ್ದಾದ ಪದಗಳನ್ನ ಪೋಣಿಸಿದ್ದಾರೆ ಹಾಡುಗಳಿಗೆ. ಸೊ ಈಗಾಗಲೇ 2 ಹಾಡುಗಳನ್ನ ನೀವೆಲ್ಲರೂ ಕೇಳಿ ಇಷ್ಟಪಟ್ಟು ತುಂಬ ಪ್ರೋತ್ಸಾಹ ನೀಡಿದ್ದೀರ. ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೋಪ್ಫುಲಿ ಎಲ್ಲ ಗೀತೆಗಳು ನಿಮಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಚಕ್ರವರ್ತಿ ಸರ್ ಇಲ್ಲ ಸರ್, ಅದರಲ್ಲಿ ಎಲ್ಲರೂ ಚಕ್ರವರ್ತಿಗಳೇ ಸರ್. ಒಬ್ಬ ಲೈಟ್ ಮ್ಯಾನಿಂದ ಹಿಡಿದು ಪ್ರೊಡ್ಯೂಸರ್ ತನಕ ಎಲ್ಲರೂ ಚಕ್ರವರ್ತಿಗಳೇ ಅನಿಸುತ್ತೆ. ಅಭಿಪ್ರಾಯಗಳೆಲ್ಲ ಇನ್ನು ಸ್ವಲ್ಪ ದಿನ ಬಂದ್ಬಿಡ್ತೀವಿ ಹೊರಗಡೆ. ಸೊ ಆಗ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲ, ಹಾಡುಗಳು ಆ್ಯಕ್ಚುಲಿ ತುಂಬ ಬೇರೆ ಥರನೇ ಸೌಂಡ್ ಇದೆ. ಅರ್ಜುನ್ ಜನ್ಯ ಈಸ್ ದ ಮೇನ್ ಹೀರೋ ಫಾರ್ ಇಟ್. ಸೊ ನಾವೇನೇನು ಸಾಂಗ್ಗಳು ಕೇಳಿದ್ದೀರ, ಏನೇನು ನೋಡಿದ್ದೀರ, ಸೊ ಅದೆಲ್ಲ ಅರ್ಜುನ್ ಅವರು ಆ್ಯಕ್ಚುಲಿ ತುಂಬ ಪ್ರೀತಿಯಿಂದ ಪ್ರತಿಯೊಂದನ್ನು ಕರೆಕ್ಷನ್ ಮಾಡ್ಕೊಂಡು ಮಾಡಿದಂಥ ಸಾಂಗ್ಗಳು. ರೇರ್ ಕಾಂಬಿನೇಷನ್ ಆಫ್ ಟೈಮ್ ಅಂತ ಇದೆ. ಏನಿರುತ್ತೆ ಸರ್ ಏನೇನು ತೋರಿಸ್ಬೋದು ಅದಷ್ಟು ಇರುತ್ತೆ ಸರ್. ಏನೇನು ತೋರಿಸ್ಬೋದು ಅದಷ್ಟು ಇರುತ್ತೆ. ಶೇಡ್ಗಳು ಅದನ್ನೇ ಈಗ ಒಂದೇನಾಗುತ್ತೆ, ಒಂದು ಶೇಡ್ ಬಿಚ್ಚುತ್ತಾ ಹೋದರೆ ಇನ್ನೊಂದು ಶೇಡ್ ಓಪನ್ ಆಗುತ್ತೆ. ಸೊ ಬೇಡ, ಅದೊಂದು 3 ಶೇಡ್ ಕಿರಿದ ಪರಿಚಯ ಏನಿಲ್ಲ, ಒಂದು ಒಳ್ಳೆ ಎಂಟರ್ಟೈನ್ ಮೂವಿ ಸರ್. ಫಸ್ಟ್ ಟೈಮ್ ಅಣ್ಣ ತಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರೆ ಹೇಗಿರುತ್ತೆ ಅಂದರೆ, ನಾನು ಆ್ಯಕ್ಚುಲಿ ತಮ್ಮ ಅಂತ ನೋಡೋದಿಲ್ಲ ಸರ್. ಸ್ಕ್ರೀನಿಗೆ ಯಾವನೇ ಬಂದರೂ ನಾನು ದುಶ್ಮನ್ ಥರನೇ ನೋಡ್ತೀನಿ ನಾನು. ಇಲ್ಲ ನಿಜವಾಗ್ಲೂ ಆ್ಯಕ್ಚುಲಿ ಅವತ್ತು ನಾವೇನು ಸಾರ್ಥಿ ಏನು ಮಾಡಿದ್ವಿ, ಸೊ ಅದೇ ಒಂದು ಮೊಮ್ಮದಲ್ಲೇ ಮಾಡಿದ್ವಿ. ಸರ್ ಒಂದು ರೆಟ್ರೋ ಸ್ಟೈಲ್ ಕೂಡ ಇರುವಂಥದ್ದು ಸರ್, ಸಾಂಗ್ಸ್ ಕೂಡ ಮತ್ತು ಕ್ಯಾರೆಕ್ಟರ್ಗಳು ಕೂಡ. ಸರ್ ಅದೇನು ಪ್ಲೇ ಆಗುತ್ತೆ ಸರ್ ಹಾಗಾದರೆ? ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗಿ ಕತೆ ಇಲ್ಲಿವರೆಗೆ ಹೆಂಗೆ ಬರುತ್ತೆ ಅಂತ, ಈಗ ಏನು ನಡೀತಾ ಇದೆ ಈಗ ಅಟ್ ಪ್ರೆಸೆಂಟ್, ಸೊ ಅಲ್ಲಿವರೆಗೆ ಏನು ಬರುತ್ತೆ ಅಂತ. ಸರ್ ಭೂಗತ ಲೋಕದ ಕಥೆಗಳಿಗೆ ಅಂದರೆ ಒಬ್ಬರ ಅಧಿಪತಿ ಅಂತ ಇರ್ತಾರೆ. ಸೊ ಈ ಸಿನಿಮಾದಲ್ಲಿ ದರ್ಶನ್ ಅವರ ಅಧಿಪತಿ ಆಗಿರ್ತಾರೆ. ಸೊ ಅದು ಯಾಕೆ, ಏನು ಹೇಳಕ್ಕೆ ಕೊಟ್ಟಿದೆ? ಆಮೇಲೆ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ಕ್ರೈಮ್ಗಳಿಗೆ ಏನಾದರೂ ಈ ಒಂದು ಸಿನಿಮಾ ಮೆಸೇಜ್? ಆ್ಯಕ್ಚುಲಿ ನೀವೇನೇ ಕ್ರೈಮ್ ಅನ್ಕೋತಾ ಇದ್ದೀರಾ. ಯಾಕಂದ್ರೆ ಒಂದು ಲವ್ ಇತ್ತಲ್ಲ, ಕಾಣಿಸ್ಲಿಲ್ವಾ?
ಅಲ್ಲದೆ ಸರ್, ಅಂದರೆ ಏನಾದ್ರು ಒಂದು ಮೆಸೇಜ್ ಕೊಡ್ಬೋದು ಸರ್? ಗಿಸೇಜು ನಾವು ಆ್ಯಕ್ಚುಲಿ ಬುದ್ಧಿ ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ಒಂದೇನಂದ್ರೆ ಜನ ಎಂಟರ್ಟೈನ್ ಮಾಡಬೇಕು, ಅದ್ರ ಪಕ್ಕದಲ್ಲಿ ಏನು ಹೇಳ್ತಾ ಹೋಗ್ಬೇಕು ಅದಷ್ಟೇ ಮೊರಲಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಇಲ್ಲ ಒಂದೇನಂದ್ರೆ ಅಂಜಿ ನಾವು ಏನು ಅಂದ್ಕೊಂಡ್ವಿ, ಏನು ಮಾಡ್ಬೇಕು ಅಂದ್ಕೊಂಡ್ವಿ. ಸೊ ಅಂಜಿ ಮತ್ತು ಸಿದ್ಧಾಂತ್ ಇಬ್ಬರೂ ಆ್ಯಕ್ಚುಲಿ ಒಂದೇನಂದರೆ ಈ ಸಿನಿಮಾ ಇವತ್ತು ಏನೇ ನೀವು ನೋಡಿರ್ಬೋದು, ಏನೇ ಮಾಡಿರ್ಬೋದು, ಅದೆಲ್ಲ ಕ್ರೆಡಿಟ್ಟು ಸಿದ್ಧಾಂತ್ ಅವ್ರಿಗೆ ಸೇರುತ್ತೆ. ಯಾಕಂದ್ರೆ ನಿರ್ಮಾಪಕರಾಗಿ ಸೊ ಅಷ್ಟೊಂದು ಪ್ರೀತಿಯಿಂದ ಪ್ಯಾಷನೇಟ್ ಮಾಡಿದಾಗ ಸೊ ಯಾವುದಕ್ಕಿಲ್ಲ ಅನ್ನಲಿಲ್ಲ. ಅದೇ ನಾನು ಹೇಳ್ದಲ್ಲ, ಒಂದು ಮೊಬೈಲ್ ಒಂದು ಬಿಟ್ಟಿದ್ದೀವಿ ಅಷ್ಟೇ, ಇನ್ನು ಬಿಟ್ಟಿದ್ದು ಅಷ್ಟು ಕ್ಯಾಮ್ರಾಗಳು ಯೂಸ್ ಮಾಡಾಗೋಗಿದೆ. ನಮ್ಗೆ 4 ಹಾಡು ತುಂಬ ಇಷ್ಟಪಟ್ಟೆ ಮಾಡಿದ್ವಿ ಸರ್. ಏನಿಲ್ಲ, ಸಿನಿಮಾ ಬರ್ತೀವಿ, ಸೊ ನೋಡಿ ಆಶೀರ್ವಾದ ಅಂತ ಕೇಳ್ಕೊಳ್ತೀನಿ. ಸರ್, ಇಷ್ಟು ದಿನ ನಿಮ್ಮ ಹೇರ್ ಸ್ಟೈಲ್ಗಳಲ್ಲಿ ಡಿಫ್ರೆಂಟ್ ಅನ್ನೋದು ಇರಲಿಲ್ಲ, ಈಗ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತು, ತುಂಬಾ ಚೆನ್ನಾಗಿ ಕಾಣಿಸ್ತೀರಾ? ಡಿಫ್ರೆಂಟ್ ಅಂತಂದಿರಲ್ಲಮ್ಮ, ಆ್ಯಕ್ಚುಲಿ ಮೊನ್ನೆ ಮೊದಲು ಮಾಡ್ತಿದ್ದೆ ಸ್ವಲ್ಪ, ಆಮೇಲೆ ಸ್ವಲ್ಪ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟೆ ಅಷ್ಟೇ. ಈಗ ನೋಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತಲ್ಲ. ಅಲ್ಲಲ್ಲ, ಒಂದೇನಾಗುತ್ತೆ, ಸಿನಿಮಾ ಡಿಫ್ರೆಂಟ್ ಅನ್ನೋದಕ್ಕಿಂತ ಆ ಕತೆ ಏನು ಕೇಳುತ್ತೆ ಅದನ್ನು ಮಾಡುವ, ಸುಮ್ಮನೆ ನಾವು ಡಿಫ್ರೆಂಟ್ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗೆ ಥ್ಯಾಂಕ್ ಯು.